ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಪ್ಲಮ್ ಕೇಕ್ ಅಂದರೆ ನಾನು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ. ಇವತ್ತು ರವೆ ಹಿಟ್ಟು ಪ್ಲಮ್ ಕೇಕ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇದು ರವೆಲಿ ಮಾಡೋದು ತುಂಬ ಟೇಸ್ಟು ಜಾಸ್ತಿ, ಮೈದಾ ಹಿಟ್ಟಿಗಿಂತ ರವೆ ಕೇಕು ಟೇಸ್ಟು. ಇವತ್ತು ನಾನು ರವೆಯಲ್ಲೇ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಾಳೆ ವರ್ಷಕ್ಕಂತ ಇವತ್ತು ಮಾಡಿದ್ದೀನಿ. ರಾತ್ರಿ ಕೇಕ್ ಕಟ್ಟಿಂಗ್ ಇರುತ್ತೆ, ಇದನ್ನೇ ಇಟ್ಟು ನಾನು ಕಟಿಂಗ್ ಮಾಡೋದು. ಒಂದು ಸಣ್ಣದು ಮಾಡಿದೆ, ಒಂದು ದಪ್ಪದು ಮಾಡಿದೆ ರಾತ್ರಿ ಕಟಿಂಗ್ಗೆ. ಒಂದು ನಿಮ್ಗೆ ತೋರ್ಸೋಕ್ಕಂತ ಸಣ್ಣದು, ಇದನ್ನು ಸಣ್ಣದಾಗಿ ಮಾಡಿ ಈಗ ನಿಮ್ಗೆ ತೋರಿಸ್ತಾ ಇರೋದು. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗೂ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ. ಪಕ್ಕದಲ್ಲಿ ಆಲ್ ಅಂತ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ಎಲ್ಲನೂ ಬರುತ್ತೆ ನಿಮಗೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಸಾಮಾನು ಬೇಕು ಅದನ್ನು ನೋಡ್ಕೊಳ್ಳೋಣ. ಈ ಕೇಕ್ ಮಾಡೋದು ತುಂಬ ಈಸಿ. ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಅಷ್ಟು ಸಾಫ್ಟಾಗಿ ನಾವು ಕೇಕ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ನಾವು ಆಚೆ ಹೋಗಿ ತಗೊಳ್ಳೋಂಗೆ ಏನೂ ಇಲ್ಲ, ಎಲ್ಲ ನಾವು ಮನೇಲೇ ಮಾಡ್ಕೋಬೋದು ಅಂಥ ರೆಸಿಪಿನೇ ಇದು. ಇದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ. ಈಗ ನೀವು ನೋಡ್ತಾ ಇರೋದು ಮಿಕ್ಸಿ ಜಾರು. ಅದಕ್ಕೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ಅದು ಬಟ್ಲು ತುಂಬ ಮೀಡಿಯಮ್ ರವೆ, ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಮಾಮೂಲಿ ಉಪ್ಪಿಟ್ಟು, ಆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದನ್ನು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು. ಈಗ ಇದ್ರ ಜೊತೆಗೆ 1 ಇಂಚಷ್ಟು ಚಕ್ಕೆ. ಫಸ್ಟ್ ಅದಕ್ಕೆ ರವೆ ಹಾಕಿ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ನೈಸ್ ಆಗುತ್ತೆ ಸಕ್ಕರೆ ಜೊತೆಗೆ ಇದನ್ನು ಮಿಕ್ಸ್ ಮಾಡೋದಂತೆ. 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಸಿನಮನ್. ಈಗ ನಿಮ್ಗೆ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಅದನ್ನು ರುಬ್ಕೋಬೇಕು. ಈಗೆಲ್ಲ ರುಬ್ಬಿದ್ದಾಯಿತು. ಒಂದು 70-75% ಅಷ್ಟೇ ನೈಸ್ ಬಂದಿದೆ. ತುಂಬ ಹಸಿಟ್ಟು ಥರ ಏನೂ ಬಂದಿಲ್ಲ, ಹಿಟ್ಟು ಥರ ಬಂದಿಲ್ಲ. ಆದರೆ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಹಾಲಲ್ಲಿ ನೆನೆ ಹಾಕ್ಬಿಟ್ಟು ರುಬ್ಬಿದ್ರೆ ನೈಸಾಗಿ ಬರುತ್ತೆ. ನಾನು ಇದನ್ನು ಡೈರೆಕ್ಟಾಗಿ ಇವತ್ತು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಒಂದು ಕಡೆ ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ, ಯಾವ ಕಪ್ಪಲ್ಲಿ ಅಳತೆ ಮಾಡಿ ರವೆ ತಗೊಂಡು ಅದೇ ಕಪ್ಪಲ್ಲಿ ಅಳತೆ ಮಾಡಿ ಅರ್ಧ ಕಪ್ಪು ಮಜ್ಜಿಗೆ ತಗೊಂಡಿದ್ದೀನಿ. ಹುಳಿ ಇಲ್ಲದೆ ಮೊಸರು, ಮಜ್ಜಿಗೆ ಹುಳಿ ಇಲ್ಲದೆ ಇರೋ ಮೊಸರಲ್ಲಿ ನೀರು ಹಾಕಿ ಮಜ್ಜಿಗೆ ಮಾಡಿ ಅದನ್ನು ಈಗ ಇದಕ್ಕೊಂದು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ, ಒಂದೇ ಸತಿ ಹಾಕ್ಬೇಡಿ. ಆದರೆ 1 ಕಪ್ಗೆ ಅರ್ಧ ಕಪ್ಪು ಮಜ್ಜಿಗೆ ಸರಿಯಾಗುತ್ತೆ ಮೆಷರ್ಮೆಂಟ್ಗೆ. ಯಾಕಂದರೆ ನಾವು ಮೈದಾ ಹಿಟ್ಟು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ, ಇದು ರವೆ ಎಳ್ಕೊಳ್ಳುತ್ತೆ ಬೇಗ. ಅದರಿಂದ 1 ಕಪ್ಪಿಗೆ ಅರ್ಧ ಕಪ್ಪು ಮಜ್ಜಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸತಿ ಹಾಕೋಕ್ಕೆ ಹೋಗಬೇಡಿ, ಇನ್ನೊಂದು ಸ್ವಲ್ಪ ಇದೆ. ಈಗ ಇದನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಬಿಡಿ, ಒಂದು ಅರ್ಧ ಗಂಟೆ ಆಗಲಿ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು ಸೈಡಿಗೆ ಇಟ್ಬಿಡೋಣ, ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ. ಈಗ ಸಕ್ಕರೆ ಕ್ಯಾರಮೆಲ್ ಅನ್ನೋದು, ಇದು ಈ ಪ್ಲಮ್ ಕೇಕಿಗೆ ಟೇಸ್ಟು ಇದೆ, ಈ ಶುಗರ್ ಸಿರಪ್ಪೆ. ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು, ಆದರೆ ಈ ಕೇಕಿಗೆ ಜಾಸ್ತಿ ಸಕ್ಕರೆ ಇದೆ ಚೆನ್ನಾಗಿರಲ್ಲ ಸ್ವೀಟು. ಅದರಿಂದ 1 ಕಪ್ಪಿಗೆ ಅರ್ಧ ಕಪ್ ಅಂತಲೇ ಅಳತೆ. ನಾನು ಅರ್ಧ ಕಪ್ ರವೆ ಇದು ಸಕ್ಕರೆ ಹಾಕಿ ಈಗ ಮೆಲ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಆಗ್ತಾಯಿದೆ ಮೆಲ್ಟು. ಈಗ ಅಂಟ್ತಾ ಇದೆ ಪಾತ್ರೆಗೆ, ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ. ಸಕ್ಕರೆ ನೋಡಿ, ನೀರಿಲ್ಲದೆ ಮೆಲ್ಟ್ ಮಾಡಿಸ್ಕೋಬೇಕು. ಇದನ್ನು ಅಂಟ್ತಾ ಇದೆ ನೋಡಿ, ಚೆನ್ನಾಗಿ ಅಂಟ್ತಾ ಇದೆ. ಈಗ ಕ್ಲೀನಾಗಿ ಪಾಕ ರೆಡಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗೋದು ನಿಮ್ಗೆ ಕಾಣಿಸುತ್ತೆ. ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ನಾನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಫಾಸ್ಟಲ್ಲಿ ಇಡಲಿಲ್ಲ. ಇದು ಬೇಗ ಮೆಲ್ಟಾಗಿ ಬೇಗ ಕಲರ್ ಚೇಂಜ್ ಆಗುತ್ತೆ. ಅದರಿಂದ ನಾವು ಇದನ್ನು ನೋಡ್ಕೊಂಡು ಮಾಡ್ಕೋಬೇಕು. ತುಂಬ ಡಾರ್ಕ್ ಆದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ. ಅದರಿಂದ ಜೇನುತುಪ್ಪ ಕಲರ್ ಬರಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 1/4 ಕಪ್ಪಷ್ಟು ಬಿಸಿನೀರು ಸೇರಿಸ್ಕೋಬೇಕು. ತಣ್ಣೀರು ಸೇರಿಸಿದ್ರೆ ಅದು ಗಟ್ಟಿಯಾಗುತ್ತೆ, ಐಸ್ ಗಡ್ಡೆ ಥರ. ಅದರಿಂದ ನಾವು ಬಿಸಿನೀರು ಸೇರಿಸ್ಕೋಬೇಕು ಇದಕ್ಕೆ. ನೋಡಿ, ಬೇಗನೆ ಮೆಲ್ಟ್ ಆಗ್ತಾಯಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಜೇನುತುಪ್ಪ ಕಲರ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು. ಇನ್ನೊಂದು 2 ನಿಮಿಷ ಆಗೋಯ್ತು.
ನಿಮಗೆ ಗೊತ್ತಾಗುತ್ತೆ ನೋಡಿ ಕಲರ್ ಎಷ್ಟು ಬೇಗ ಬೇಗ ಚೇಂಜ್ ಆಗುತ್ತೆ ಅಂತ. ಉಗ್ಗುತ್ತಲ್ಲ ಆವಾಗ ಸ್ಟವ್ ಆಫ್ ಮಾಡಿಬಿಡಿ. ಈಗ ಉಗ್ಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಒಂದು ಕಡೆ ಬಿಸಿನೀರು ತೆಗೆದು ಇಟ್ಟಿದ್ದೀನಿ. ಒಂದು 1/4 ಕಪ್ಪು ಬಿಸಿನೀರು ಸಾಕು ಅದಕ್ಕೆ. ನೋಡಿ 1/4 ಕಪ್ಪು ಬಿಸಿನೀರು. ಇದನ್ನು ಹುಷಾರಾಗಿ ಮುಖ ಒಂದು ಸ್ವಲ್ಪ ದೂರ ಇಟ್ಕೊಂಡು ಸೇರಿಸಿ ಬಿಸಿನೀರನ್ನ, ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿಯುತ್ತೆ. ಈಗ ಚೆನ್ನಾಗಿ ಸಕ್ಕರೆ ಕ್ಯಾರಮಲ್ ಆಗಿದೆ. ಶುಗರ್ ಸಿರಪ್ಪು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಜೇನುತುಪ್ಪ ಕಲರ್. ನೀವು ತುಂಬ ಡಾರ್ಕಾಗಿ ಬೇಕಾದರೆ ನಿಮ್ಗೆ ಆ ಸ್ಮೆಲ್ಲು ಚೇಂಜ್ ಆಗುತ್ತೆ, ಸೀದೋಗಿರೋ ಸ್ಮೆಲ್ಲು. ಅದರಿಂದ ಜೇನುತುಪ್ಪ ಕಲರ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ನೀರು ಸೇರಿಸ್ಕೊಳ್ಳಿ. ಈಗ ನಾನು ಫ್ರೀ ಇಟ್ಟು ಒಂದು 10 ನಿಮಿಷ ಮಾಡೋಣ. ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 10 ನಿಮಿಷ ಮಾಡಿದ್ರೆ ಸಾಕು. ಯಾಕಂದರೆ ಇದು ಚಿಕ್ಕದಾಗಿ ಮಾಡ್ತಾಯಿರೋದು ನಾನು ಕೇಕು. 2 ಕೇಕ್ ಮಾಡ್ತೀನಿ, ಒಂದೇ ಮಾಡಲ್ಲ. ಅದರಿಂದ 10 ನಿಮಿಷ ಸಾಕು. ನೀವು ದಪ್ಪದು ಕೇಕ್ ಮಾಡಬೇಕಾದ್ರೆ 15 ನಿಮಿಷ ಬೇಕು ನಿಮಗೆ. ಫಸ್ಟ್ ಅದಕ್ಕೆ ಎಣ್ಣೆ ಸವರ್ಕೊಂಡೆ ಬಟ್ಲಿಗೆ. ಕೇಕ್ ಟ್ರೇ ಎಲ್ಲ ದೊಡ್ಡದಾಗಿದೆ, ಅದರಿಂದ ಇದು ಸಣ್ಣ ಬಟ್ಲಲ್ಲೇ ಮಾಡೋಣ ಇವತ್ತಂತ. ಎಣ್ಣೆ ಸವರ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಉದಿಸ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಉದಿಸ್ಕೊಂಡ್ರೆ ನಿಮ್ಗೆ ಬಟರ್ ಶೀಟ್ ಬೇಕಿಲ್ಲ. ಈಗೆಲ್ಲ ತಟ್ಟು ಮಿಕ್ಕಿದು ತೆಗೆದುಬಿಡಿ. ತಟ್ಟಕ್ಕೆಲ್ಲ ಒಂದು ಸೈಡಿಗೆ ನಿಲ್ಲುತ್ತೆ ನೋಡಿ. ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ನೋಡಿ. ಕ್ಲೀನಾಗಿ ಸ್ಪ್ರೆಡ್ ಆಗಿದೆ. ನಾವು ರವೆ ಕಲಸಿ ಇಟ್ಟಿರೋದು ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಯಾಕಂದರೆ ಎಲ್ಲ ಹೀರ್ಕೊಂಡಿದೆ ಅದರಲ್ಲಿ ಹಾಕಿರೋ ಮಜ್ಜಿಗೆ ಎಲ್ಲ. ಈಗ ನಾವು ಅದಕ್ಕೆ ಮೇಲೇ ಶುಗರ್ ಸಿರಪ್ಪು ಅದು ಚೆನ್ನಾಗಿ ತಣ್ಣಗೆ ಆದಮೇಲೆ ಸೇರಿಸ್ಕೋಬೇಕು. ಆರಿದೆ ಇವಾಗ, ಅರ್ಧ ಗಂಟೆ ಆಯಿತು, ತಣ್ಣಗಾಗಿದೆ. ಈಗ ನಾವು ರವೆ ಮಿಕ್ಸಿಂಗ್ ಜೊತೆಗೆ ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೇಕಿಂಗ್ ಪೌಡ್ರ್ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನು ನೋಡಿ. ನಾನು ಈ ಸ್ಪೂನಲ್ಲಿ ಅರ್ಧ ಸ್ಪೂನೇ ಹಾಕಿರೋದು, ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆ. ಒಂದು 1/4 ಸ್ಪೂನು ಬೇಕಿಂಗ್ ಸೋಡಾ ಸೇರಿಸ್ಕೊಳ್ಳೋಣ. ಇದು ಬೇಕಿಂಗ್ ಸೋಡಾ ಒಂದು 1/4 ಸ್ಪೂನ್ ಸೇರಿಸ್ಕೊಳ್ಳೋಣ, ಜಾಸ್ತಿ ಇಲ್ಲ. ಅರ್ಧ ಸ್ಪೂನ್ ಬೇಕಿಂಗ್ ಪೌಡ್ರು, 1/4 ಸ್ಪೂನ್ ಬೇಕಿಂಗ್ ಸೋಡಾ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆನಿಲಾ ಎಸೆನ್ಸ್ 1 ಸ್ಪೂನ್ ಸೇರಿಸ್ಕೊಳ್ಳಿ ಸಾಕು. ಆ ಫ್ಲೇವರ್ಗೆ ಇದು ನಾವು ಸೇರಿಸೋದು. ಟೇಸ್ಟ್ಗೆ ಅನ್ನೋದು ಏನಿಲ್ಲ, ಇದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಮತ್ತು ಮೆಷರ್ಮೆಂಟ್ ಕಪ್, ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡು ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ರಿಫೈಂಡ್ ಆಯಿಲು. ಇದಕ್ಕೆ ನಟ್ಸ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಮೆಲಾನ್ ಸೀಡ್ಸು ಎಲ್ಲ ಮಿಕ್ಸ್ ಮಾಡಿ ಈಗ ಸೇರಿಸ್ತಾ ಇದ್ದೀನಿ. ಈ ಪ್ಲಮ್ ಕೇಕ್ ಅಂತಂದರೆ ತುಂಬ ಸ್ಪೆಷಲ್ಲು, ಆ ಟೇಸ್ಟು ಸ್ಪೆಷಲ್ಲು. ನಿಮ್ಗೆ ಎಷ್ಟು ನಟ್ಸ್ ಹಾಕೋಕ್ಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಖರ್ಜೂರನೂ ಸೇರಿಸ್ಕೋಬೋದು, ಟೂಟಿ ಫ್ರೂಟಿನೂ ಸೇರಿಸ್ಕೋಬೋದು, ವಾಲ್ನಟ್ ಎಲ್ಲ ಸೇರಿಸ್ಕೋಬೋದು. ನಾನಿವತ್ತು ಕಡಿಮೆನೇ ಸೇರಿಸಿರೋದು. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರು, ನಂದಿನಿ ಮಿಲ್ಕ್ ಪೌಡ್ರ್ ಸೇರಿಸಿದ್ದೀನಿ ನಾನೀಗ 2 ಟೇಬಲ್ ಸ್ಪೂನ್. ಇದು ಸಾಫ್ಟಾಗಿ ಬರೋಕ್ಕೆ, ಟೇಸ್ಟು ಸಾಫ್ಟು ಎರಡಕ್ಕೂ ಇದನ್ನು ಸೇರಿಸೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು. ನೀವು ಮಿಕ್ಸ್ ಮಾಡಿರೋ ಮಿಶ್ರಣ ಎಲ್ಲ ಚೆನ್ನಾಗಿ ಸಾಫ್ಟಾಗಿರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗೆಲ್ಲ ರೆಡಿ ಆಯಿತು. ಈಗ ಕೇಕು ನಾವು ಯಾವುದ್ರಲ್ಲಿ ರೆಡಿ ಮಾಡಿದ್ದೀವೋ ಆ ಬೌಲ್ಗೆ ಹಾಕ್ಕೊಳ್ಳೋಣ. ನಾನು ಅದಕ್ಕೆ ಫಸ್ಟು ಎಣ್ಣೆ ಸವರಿ ಮತ್ತು ಗೋಧಿ ಹಿಟ್ಟೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಇವತ್ತು ಬಟರ್ ಶೀಟ್ ಸಿಕ್ಕಿಲ್ಲ ನನಗೆ, ಗಿಲ್ಲ ಮನೇಲಿ. ಅದರಿಂದ ಇದೆ ಅಂದ್ಕೊಂಡೆ, ಗಿಲ್ಲ. ಅದರಿಂದ ಹಿಂಗೆ ಮಾಡಿದ್ದೀನಿ. ಇದು ಹಿಂಗೂ ಮಾಡ್ಬೋದು. ಬಟರ್ ಶೀಟ್ ಇಲ್ಲ ಅಂತ ಹಂಗೆ ಬಿಡೋಂಗೇನಿಲ್ಲ, ಹಿಂಗೆ ಮಾಡ್ಕೋಬೋದು. ಈಗ ಫ್ರೀ ಹೀಟ್ ಆಗಿದೆ. 10 ನಿಮಿಷ ಆಯಿತು, ಚೆನ್ನಾಗಿ ಬಿಸಿಯಾಗಿದೆ. ನನಗೆ ಈ ಕೇಕ್ ರೆಡಿ ಆಗೋಕ್ಕೆ ಸರಿಯಾಗಿ 50 ನಿಮಿಷ ಆಯಿತು. 45ರಿಂದ 50 ನಿಮಿಷ ಆಯಿತು. ಫುಲ್ಲು ಸಿಮ್ಮಲ್ಲಿಟ್ಟೆ, ಅಂದರೆ ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು 50 ನಿಮಿಷ ಬೇಯಿಸಿದ್ದೀನಿ. ಒಂದು 15 ನಿಮಿಷ ಆಗಿದೆ. ಈಗ ನಟ್ಸ್ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಅದನ್ನು ಮೇಲೆ ಸ್ಪ್ರೆಡ್ ಮಾಡೋಣ. ನಾನು ಫಸ್ಟೇ ಹಾಕಿದ್ರೆ ಅದು ಏನಾಗುತ್ತೆ ಅಂದರೆ ಎಲ್ಲ ಮಧ್ಯದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಒಂದು 15 ನಿಮಿಷ ಬಿಟ್ಟು 20 ನಿಮಿಷ ಬಿಟ್ಟು ಹಾಕಿದ್ರೆ
ನಾವು ಹೆಂಗೆ ಹಾಕ್ತೀವೋ ಹಂಗೆ ಇರುತ್ತೆ. ಇನ್ನೊಂದಕ್ಕೆ ಹಂಗೆ ಹಾಕದೆ ಎಲ್ಲ ಫಸ್ಟೇ ಹಾಕ್ಬಿಟ್ಟೆ ಎಲ್ಲ ಒಂದೇ ಕಡೆ ಮಧ್ಯೆ ಸೇರ್ಕೊಬಿಡ್ತು. ಇದು ಹಂಗೆ ಸೇರಿಲ್ಲ. ಇದು ಕೇಕ್ ಕಟ್ಟಿಂಗ್ಗೆ, ರಾತ್ರಿ ನ್ಯೂ ಇಯರ್ ಕೇಕ್ ಕಟ್ಟಿಂಗ್ಗೆ ಇದನ್ನು ಮಾಡ್ತಾಯಿರೋದು ನಾನಿವತ್ತು. ಎಲ್ಲ ನಟ್ಸು ಈಗ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ. ಇನ್ನೊಂದು ಅರ್ಧ ಗಂಟೆ ಬೇಕು ಇದಕ್ಕೆ. ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಬೇಯಿಸಿ. ಪಾಶಲ್ಲಿ ಇಟ್ಟರೆ ಕೇಕ್ ಚೆನ್ನಾಗಿರಲ್ಲ, ಗಟ್ಟಿ ಆಗುತ್ತೆ. 45 ನಿಮಿಷ ಆಗಿದೆ ನನಗೆ ಸರಿಯಾಗಿ. ಈಗ ಕೇಕು ಚೆನ್ನಾಗಿ ಬೆಂದಿದೆ ನೋಡಿ. ಇದು ನಾನು ಚಕ್ಲಿ ಮಾಡೋ ಕಂಬಿನೇ, ಇದು ಸ್ಟೀಲ್ ಕಂಬಿ, ಅಂಟ್ತಾ ಇಲ್ಲ ನೋಡಿ. ನೀವು ಚುಚ್ಚಿ ನೋಡಬೇಕು, ಆವಾಗಲೇ ಗೊತ್ತಾಗೋದು. ಫುಲ್ ಒಳಗಡೆ ತನಕ ಚುಚ್ಚಿ ನೋಡಬೇಕು. ಅಂಟಿದ್ರೆ ಇಟ್ಟು ಇನ್ನೊಂದು 5-10 ನಿಮಿಷ ಬೇಯಿಸಬೇಕು. ಇವಾಗ ಅಂಟಿಲ್ಲ, ತೆಗೆದುಬಿಟ್ಟೆ. ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಇದು ಬೇರೆ ಕೇಕ್, ಮಕ್ಕಳು ಬಿಡೋಲ್ಲ. ಇವಾಗ ಟೇಸ್ಟ್ ಕೇಳ್ತಾಳೆ. ಅದರಿಂದ ಇನ್ನೊಂದು ಬಟ್ಲು ಕೇಕು ನೋಡಿ, ಆ ಬಟ್ಲು ಕೇಕೆ ಇದು. ಮಧ್ಯಾಹ್ನ ನೋಡಿ ಎಲ್ಲ ಸ್ಪ್ರೆಡ್ ಮಾಡಿದೆ. ತಕ್ಷಣ ಸ್ಪ್ರೆಡ್ ಮಾಡಿಬಿಟ್ಟೆ, ಎಲ್ಲ ಮಧ್ಯಾಹ್ನ ನಿಂತ್ಕೊಬಿಡ್ತಾ ನಟ್ಸಲ್ಲ. ಆದರೆ ಕೇಕ್ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಜೇನುತುಪ್ಪ ಕಲರಲ್ಲಿ ತುಂಬ ಚೆನ್ನಾಗಿದೆ. ಪ್ಲಮ್ ಕೇಕು, ರವೆ ಪ್ಲಮ್ ಕೇಕು, ಮೈದಾ ಪ್ಲಮ್ ಕೇಕ್ಗಿಂತ ರವೆ ಪ್ಲಮ್ ಕೇಕ್ ತುಂಬ ಟೇಸ್ಟು. ಈ ಶುಗರ್ ಸಿರಪ್ಪಲ್ಲಿ ಒಂದು ದಿವಸ ಎಲ್ಲ ನೆನೆ ಹಾಕ್ತಾರೆ, ಅಥವಾ ದ್ರಾಕ್ಷಿ ಜ್ಯೂಸಲ್ಲಿ ನೆನೆ ಹಾಕ್ಬೋದು. ಇದನ್ನು ಆರೆಂಜ್ ಜ್ಯೂಸಲ್ಲೂ ನೆನೆ ಹಾಕ್ಬೋದು. ನಾನು ಇವತ್ತು ಏನು ನೆನೆ ಹಾಕಿಲ್ಲ, ತಕ್ಷಣ ಹಂಗೆ ಮಾಡಿದೆ, ಚೆನ್ನಾಗೇ ಬಂದಿದೆ. ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಬಂದಿದೆ. ಫ್ರೆಂಡ್ಸ್ ನಿಮಗೆಲ್ಲರಿಗೂ ಒಂದು ವಿಷಯ, ಇದು ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲ. ನಾನು ಮುಂದಿನ ವರ್ಷಕ್ಕೆ ಇನ್ನು ವೀಡಿಯೋ ಹಾಕೋದು, ಅಂದರೆ ನೆಕ್ಸ್ಟ್ ವೀಡಿಯೋ ಮುಂದಿನ ವರ್ಷ 25ಕ್ಕೆ ಬರುತ್ತೆ. ಅದರಿಂದ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯ. ನೀವು ನಿಮ್ಮ ಮನೇಲಿ ಕೇಕ್ ಕಟ್ ಮಾಡಿ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡಿ, ಚೆನ್ನಾಗಿರಿ. ನನ್ನ ವೀಡಿಯೋ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಆಗ್ತಾಯಿದೆ, ಯಾಕೋ ಡಿಸೆಂಬರ್ ಬಂದರೆ ಸಬ್ಸ್ಕ್ರೈಬ್ ಕಡಿಮೆ ಆಗಿಬಿಡುತ್ತೆ. ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕೇಕು, ಸಾಫ್ಟಾಗೂ ಬಂದಿದೆ. ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.